ಕಮರ್ಷಿಯಲ್ ಸಿಲಿಂಡರ್ ಸಿಗದೆ ಹೋಟೆಲ್ನವರು ಎಷ್ಟೆಲ್ಲ ಪರದಾಡಿದ್ರು ಎನ್ನುವುದನ್ನು ನೀವು ನೋಡಿದ್ರೆ, ಆದರೆ ಇತ್ತ ಡೊಮೆಸ್ಟಿಕ್ ಸಿಲಿಂಡರ್ ಕೂಡ ಸಿಗ್ತಾ ಇಲ್ಲ. ಇಲ್ಲೂ ಕೂಡ ಪ್ರಾಬ್ಲಮ್ಗಳು ಕ್ರಿಯೇಟ್ ಆಗಿದೆ ಎನ್ನುವಂತ ಮಾಹಿತಿ ಇದೆ. ಉತ್ತರ ಕನ್ನಡ ಜಿಲ್ಲೆ ಎಲ್ಲಾ ತಾಲೂಕಿನ ಹಾಸ್ಟೆಲ್ಗಳಲ್ಲಿ ಪರದಾಡುವಂತ ಪರಿಸ್ಥಿತಿ ನಿರ್ಮಾಣವಾಗಿದೆ. ಉತ್ತರ ಕನ್ನಡ ಜಿಲ್ಲೆಯಲ್ಲಿರುವಂತಹ ಹಾಸ್ಟೆಲ್ಗಳಲ್ಲಿ ಪರದಾಟ ಪಡುವಂತ ಸ್ಥಿತಿ ನಿರ್ಮಾಣವಾಗಿದೆ. ಹಾಸ್ಟೆಲ್ಗಳಲ್ಲಿ ಡೊಮೆಸ್ಟಿಕ್ ಸಿಲಿಂಡರ್ ಬಳಕೆ ಮಾಡ್ತಾ ಇದ್ದಾರೆ ಸಿಬ್ಬಂದಿ. ಡೊಮೆಸ್ಟಿಕ್ ಸಿಲಿಂಡರ್ 3 ದಿನಗಳಿಗೆ ಸಾಕಾಗುವಷ್ಟು ಮಾತ್ರ ಸ್ಟಾಕ್ ಇದೆ. ತಿಂಡಿ ಇಲ್ಲ, ಸ್ನ್ಯಾಕ್ಸ್ ಇಲ್ಲ, ಅನ್ನ ಸಾಂಬಾರ್ ಇಲ್ಲ, ಏನೂ ಕೂಡ ಇಲ್ಲ. ಏನಾದರೂ ಅಡುಗೆ ಮಾಡಬೇಕು ಅಂತ ಹೇಳಿದ್ರೆ ಅಲ್ಲಿ ಪರದಾಡುವಂಥ ಪರಿಸ್ಥಿತಿ ನಿರ್ಮಾಣವಾಗಿಬಿಟ್ಟಿದೆ. ಹಾಗೆಯೇ 200ರಿಂದ 300 ವಿದ್ಯಾರ್ಥಿಗಳು ಒಂದೊಂದು ಹಾಸ್ಟೆಲ್ನಲ್ಲಿ ವಾಸ್ತವ್ಯ ಮಾಡ್ತಾ ಇದ್ದಾರೆ. ಆದರೂ ಕೂಡ ಪರಿಸ್ಥಿತಿ ಇಷ್ಟರ ಮಟ್ಟಿಗೆ ಬಂದಿದೆ. ವಿದ್ಯಾರ್ಥಿಗಳ ಸಮಸ್ಯೆಯನ್ನು ಕೇಳಬೇಕಿದೆ. ಯಾಕಂತ ಹೇಳಿದ್ರೆ ಸರಿಯಾಗಿ ಆಹಾರ ಸಿಗ್ತಾ ಇಲ್ಲ ಅವರಿಗೆ. ಬೆಳಗ್ಗೆ ಉಪಹಾರ ಆಗಿರಬಹುದು, ಮಧ್ಯಾಹ್ನ ಊಟ ಆಗಿರಬಹುದು, ರಾತ್ರಿ ಊಟ, ಮಧ್ಯಾಹ್ನ ಸಂಜೆ ಹೊತ್ತಿಗೆ ಸಿಗುವಂಥ ಸ್ನ್ಯಾಕ್ಸು, ಇದೆಲ್ಲದಕ್ಕೂ ಕೂಡ ಬ್ರೇಕ್ ಬಿದ್ದಿದೆ ಎನ್ನುವಂಥ ಮಾಹಿತಿ ಇದೆ. ಅದು ಆದಮೇಲೆ 3 ದಿನ ಸಮಸ್ಯೆ ಆಗ್ಬೋದಾ? ಹೌದು ಸರ್. ಈಗ 3 ಸಿಲಿಂಡರ್ ನಮ್ಮಲ್ಲಿ ಅವೈಲಬಿಲಿಟಿ ಇದೆ ಸರ್. ಅದು ಆದಮೇಲೆ ಸಪ್ಲೈ ಮಾಡಿದ್ರೆ ಮಾತ್ರ ಅಡುಗೆ ತಯಾರು ಮಾಡಲಿಕ್ಕೆ ಆಗ್ತದೆ ಸರ್. ದಿವಸಕ್ಕೆ ಎಷ್ಟು ಬೇಕಾಗ್ತದೆ ಅಣ್ಣ? ಮೂರು ದಿನ ಸಮಸ್ಯೆ ಆಗ್ಬೋದಾ? ಹೌದು ಸರ್. ಈಗ ಮಾಹಿತಿ ಕೊಡ್ತಾರೆ ನಮ್ಮ ಕಾರವಾರದ ಪ್ರತಿನಿಧಿ ಉದಯ್ ಬರ್ಗಿ. ದೂರವಾಣಿ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ಉದಯ್, ಗಮನಿಸ್ತಾ ಇದ್ವಿ, ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಸಾಕಷ್ಟು ಹಾಸ್ಟೆಲ್ಗಳಿವೆ. ಸದ್ಯ ಅಲ್ಲಿ ಉಂಟಾಗಿರುವಂಥ ಸಮಸ್ಯೆ ಏನು? ಪರ್ಯಾಯ ಮಾರ್ಗವಾಗಿ ಹಾಸ್ಟೆಲ್ನ ಆಡಳಿತ ಮಂಡಳಿ ಯಾವ ಕ್ರಮವನ್ನು ಕೈಗೊಂಡಿದೆ? ಮಧ್ಯ ಪ್ರಾಂತ್ಯದಲ್ಲಿ ಉಂಟಾಗಿರ್ತಕ್ಕಂಥ ಏನು ಯುದ್ಧ ಪರಿಣಾಮದ ಹಿನ್ನೆಲೆಯಲ್ಲಿ ಇಡೀ ದೇಶಾದ್ಯಂತ ಇದೀಗ ಸಿಲಿಂಡರ್ ಅಭಾವ ಉಂಟಾಗಿರುವಂತ. ಅದೇ ರೀತಿಯಾಗಿ ಉತ್ತರ ಕನ್ನಡ ಜಿಲ್ಲೆಯಲ್ಲೂ ಕೂಡ ಕಳೆದ 3-4 ದಿನಗಳಿಂದ ಈಗಾಗಲೇ ಸಿಲಿಂಡರ್ ಅಭಾವ ಆಗಿದೆ. ಅದರಲ್ಲೂ ಪ್ರಮುಖವಾಗಿ ಉತ್ತರ ಕನ್ನಡ ಜಿಲ್ಲೆ ಇರತಕ್ಕಂಥ ಬಹುತೇಕ ಹಾಸ್ಟೆಲ್ಗಳಲ್ಲಿ ಕೂಡ ಇದೀಗ ಗ್ಯಾಸ್ ಸಿಲಿಂಡರ್ಗಳ ಅಭಾವ ಎದುರಾಗ್ತಾ ಇರುವಂತದ್ದು. ಇದೇ ರೀತಿಯಾದಂತಹ ಪರಿಸ್ಥಿತಿ ಮುಂದುವರೆದ್ರೆ ಇನ್ನು 2ರಿಂದ 3 ದಿನಗಳ ಕಾಲ ಹಾಸ್ಟೆಲ್ಗಳಲ್ಲೂ ಕೂಡ ಸಿಲಿಂಡರ್ ಅಭಾವ ಆಗುವಂತ ಪರಿಸ್ಥಿತಿ ಎದುರಾಗಿದೆ. ಹೀಗಾಗಿ ಈ ಹಿಂದೆ ಏನು ಸಾಕಷ್ಟು ತಿಂಡಿಗಳನ್ನ ಮಾಡ್ತಿದ್ರು, ದೋಸೆ ಇರಬಹುದು, ಇಡ್ಲಿ ಇರಬಹುದು, ಪುರಿ ಇರಬಹುದು, ಹೀಗೆ ಈ ಎಲ್ಲಾ ತಿಂಡಿಗಳನ್ನ ಕಳೆದ 2 ದಿನಗಳಿಂದ ಸಂಪೂರ್ಣವಾಗಿ ಸ್ಥಗಿತ ಮಾಡಲಾಗಿದೆ. ಕೇವಲ ಅನ್ನ ಮತ್ತು ಸಾಂಬಾರ್ಗಳನ್ನ ನೀಡುವಂತ ವ್ಯವಸ್ಥೆ ಇದು ಪ್ರಮುಖವಾಗಿ ಹಾಸ್ಟೆಲ್ಗಳಲ್ಲಿ ಆಗ್ತಾ ಇರುವಂತದ್ದು. ಇದೀಗ ಇದೇ ರೀತಿಯಾಗಿರ್ತಕ್ಕಂಥ ಪರಿಸ್ಥಿತಿ ಮುಂದುವರೆದಂತಾದ್ರೆ ಇನ್ನು 2 ಅಥವಾ 3 ದಿನದ ನಂತರದಲ್ಲಿ ವಿದ್ಯಾರ್ಥಿಗಳ ಪರಿಸ್ಥಿತಿ ಏನಾಗಬಹುದು, ಅವರನ್ನ ವಾಪಸ್ ಮನೆಗಳಿಗೆ ಕಳಿಸಬಹುದು ಅಥವಾ ಬೇರೆ ಯಾವ್ದಾದ್ರು ಪರ್ಯಾಯ ವ್ಯವಸ್ಥೆ ಮಾಡಬಹುದು ಎನ್ನುವಂಥದ್ದು ಕೂಡ ಈಗ ಚಿಂತನೆ ನಡೀತಾ ಇರುವಂತದ್ದು. ಈಗಾಗಲೇ ಉತ್ತರ ಕನ್ನಡ ಜಿಲ್ಲಾಧಿಕಾರಿಯಾಗಿರ್ತಕ್ಕಂಥ ಲಕ್ಷ್ಮೀ ಪ್ರಿಯಾ ಅವರು ಕೂಡ ಏನು ನಿನ್ನೆ ಅಷ್ಟೇ ಒಂದು ಮಾಹಿತಿ ನೀಡಿದರೆ ಯಾವುದೇ ರೀತಿಯಾಗಿರ್ತಕ್ಕಂಥ ಸಿಲಿಂಡರ್ ಅಭಾವ ಆಗದೇ ಇರತಕ್ಕಂಥ ರೀತಿಯಲ್ಲಿ ತಾವು ನೋಡ್ಕೊಳ್ತೇವೆ, ಯಾರು ಕೂಡ ಆತಂಕಕ್ಕೆ ಒಳಗಾಗಬಾರದು ಎನ್ನುವಂತ ಒಂದು ಸಂದೇಶವನ್ನು ಕೂಡ ಈಗ ಜಿಲ್ಲಾಧಿಕಾರಿಗಳು ನೀಡಿರುವಂತದ್ದು. ಇನ್ನು ಅದೇ ರೀತಿಯಾಗಿರ್ತಕ್ಕಂಥ ಪರಿಸ್ಥಿತಿ ಹೋಟೆಲ್ಗಳಿಗೂ ಎದುರಾಗಿದೆ. ಕಳೆದ 5-6 ದಿನಗಳಿಂದ ಹೋಟೆಲ್ನಲ್ಲೂ ಕೂಡ ಸಾಕಷ್ಟು ಸಮಸ್ಯೆಗಳಾಗಿದೆ. ಉತ್ತರ ಕನ್ನಡ ಜಿಲ್ಲೆಯಲ್ಲಿ ದಿನದಿಂದ ದಿನಕ್ಕೆ ಈ ಪರಿಸ್ಥಿತಿ ಬಿಗಡಾಯಿಸ್ತಾ ಇರುವಂತದ್ದು. ಯಾವ ಸಂದರ್ಭದಲ್ಲಿ ಸಂಪೂರ್ಣವಾಗಿ ಹೋಟೆಲ್ ಬಂದಾಗುತ್ತೋ ಅನ್ನುವಂಥದ್ದು ಕೂಡ ಹೇಳಲಿಕ್ಕಾಗಲ್ಲ. ಇದು ಪ್ರಮುಖವಾಗಿ ಉತ್ತರ ಕನ್ನಡ ಜಿಲ್ಲೆಯ ಪ್ರವಾಸಿ ತಾಣ ಆಗಿರ್ತಕ್ಕಂಥ ಹಿನ್ನೆಲೆಯಲ್ಲಿ ರಾಜ್ಯ ಮತ್ತು ದೇಶ ವಿದೇಶಗಳಿಂದ ಸಾಕಷ್ಟು ಪ್ರವಾಸಿಗರು ಬರ್ತಿದ್ರು. ಇತ್ತೀಚಿನ 3-4 ದಿನಗಳಿಂದ ಪ್ರವಾಸಿಗರ ಸಂಖ್ಯೆಯಲ್ಲಿ ಕೂಡ ಸಾಕಷ್ಟು ಗಣನೀಯ ಮಟ್ಟದಲ್ಲಿ ಇಳಿಕೆಯಾಗಿದೆ. ಏನು ಜಿಲ್ಲೆಯ ಗೋಕರ್ಣ ಆಗಿರ್ಬೋದು, ಮುರುಡೇಶ್ವರ ಆಗಿರ್ಬೋದು, ದಾಂಡೇಲಿ, ಹೀಗೆ ಯಾವ ಕಡೆಯಲ್ಲೂ ಕೂಡ ಪ್ರವಾಸಿಗರು ಬರ್ತಾ ಇಲ್ಲ. ಯಾಕಂತಂದ್ರೆ ಅಲ್ಲಿರ್ತಕ್ಕಂಥ ರೆಸಾರ್ಟ್ಗಳಾಗಿರ್ಬೋದು, ಹಾಗೆ ಕಾಟೇಜ್ಗಳಾಗಿರ್ಬೋದು, ಇವೆಲ್ಲವೂ ಕೂಡ ಅಲ್ಲಿ ಸಿಲಿಂಡರ್ಗಳ ವ್ಯವಸ್ಥೆ ಇಲ್ಲದೇನೆ ಅವರಿಗೆ ಬಂದಂತ ಪ್ರವಾಸಿಗರಿಗೆ ಯಾವುದೇ ಊಟದ ವ್ಯವಸ್ಥೆ ಮಾಡ್ಕೊಳ್ಲಿಕ್ಕೆ ಆಗ್ತಾ ಇಲ್ಲ. ಹೀಗಾಗಿ ಇದು ಕೇವಲ ಹಾಸ್ಟೆಲ್ ಸೇರಿದಂತೆ ಎಲ್ಲಾ ವಿಭಾಗದಲ್ಲೂ ಕೂಡ ಸಾಕಷ್ಟು ಸಮಸ್ಯೆ ಎದುರಾಗ್ತಾ ಇರುವಂತದ್ದು. ಸಂಪತ್, ಥ್ಯಾಂಕ್ ಯು ಉದಯ್ ತಮ್ಮೆಲ್ಲ ಡೀಟೇಲ್ಸ್ಗಾಗಿ.